ಶ್ರೀ ಆಂಜನೇಯ ಸ್ವಾಮಿ ದೇವಸ್ಥಾನದ ಅದ್ದೂರಿ ಲೋಕಾರ್ಪಣೆ ಕಾರ್ಯಕ್ರಮನ ಇವತ್ತು ನಮ್ಮ ಜಾಬ್ಲಾಪುರ ಗ್ರಾಮದಲ್ಲಿ ಎಲ್ಲ ನಮ್ಮ ಹಿರಿಯರು, ವಿಶೇಷವಾಗಿ ನಾನು ಯಾವುದೇ ಕಾರ್ಯಕ್ರಮಕ್ಕೆ ಹೋದರೂ ಇಷ್ಟು ಜನ ಮಹಿಳೆಯರನ್ನು ನೋಡಲ್ಲ. ನಮ್ಮ ತಾಯಂದಿರು, ನಮ್ಮ ಸಹೋದರಿಯರು, ನಮ್ಮ ಯುವಕ ಮಿತ್ರರು, ಎಲ್ಲ ಗ್ರಾಮದ ಯಜಮಾನರು ಎಲ್ಲರೂ ಸೇರಿ ಇಷ್ಟು ಯಶಸ್ವಿಯಾಗಿ ಇಷ್ಟು ಒಂದು ಅದ್ದೂರಿಯಾದ ಒಂದು ಕಾರ್ಯಕ್ರಮನ ಲೋಕಾರ್ಪಣೆ ಮಾಡ್ತಾ ಇರೋದಕ್ಕೆ ಮೊದಲನೇದಾಗಿ ಭಗವಂತನಲ್ಲಿ ಈ ಗ್ರಾಮಕ್ಕೆ, ನಮ್ಮ ಜಿಲ್ಲೆಗೆ ಒಳ್ಳೇದಾಗ್ಲಿ, ಸದಾ ಆಂಜನೇಯ ಸ್ವಾಮಿ ಆಶೀರ್ವಾದ. ಈಗಾಗಲೇ ಮನೆ ರೇವಣ ಸಾಹೇಬರು ಹೇಳ್ತಾ ಇದ್ರು, ಆಂಜನೇಯ ನಂಬಿದ್ರೆ ಯಾರು ಕೆಟ್ಟಿಲ್ಲ ಅಂತ. ಆ ಆಂಜನೇಯ ಸ್ವಾಮಿ ಆಶೀರ್ವಾದ ಎಲ್ಲರ ಮೇಲೂ ಸದಾ ಇರಲಿ ಅಂತ ಮೊದಲನೇದಾಗಿ ನಾನು ಪ್ರಾರ್ಥನೆ ಮಾಡಕ್ ಬಯಸ್ತೀನಿ ಅಂತ ಹೇಳಕ್ ಬಯಸ್ತೀನಿ. ವೇದಿಕೆ ಮೇಲೆ ಉಪಸ್ಥಿತರಿರುವ ಈ ಇಡೀ ವಯಸ್ಸಿನಲ್ಲೂ ಈ ಒಂದು ಕಾರ್ಯಕ್ರಮಕ್ಕೆ ಬರಬೇಕು. ದೇಶದಲ್ಲೇ ಅತಿ ಅಪರೂಪದ ರಾಜಕಾರಣಿ ಅಂತ ಹೇಳಕ್ ಬಯಸ್ತೀನಿ. ನಮ್ಮ ಜಿಲ್ಲೆಯ ಮಣ್ಣಿನ ಮಗ, ಮಾನ್ಯ ಮಾಜಿ ಪ್ರಧಾನಮಂತ್ರಿಗಳು ಎಚ್ ಡಿ ದೇವೇಗೌಡವರು ಅವರಿಗೆ ವಂದಿಸುತ್ತಾ, ಹಾಗೂ ಈ ಕಾರ್ಯಕ್ರಮದ ದಿವ್ಯ ಸಾನ್ನಿಧ್ಯ ವಹಿಸಿರುವ ಶ್ರೀ 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 ಶಂಭುನಾಥ ಸ್ವಾಮೀಜಿಯವರು ಅವರ ಪಾದಕಗಳಿಗೆ ನಮಸ್ಕರಿಸುತ್ತಾ, ಹಾಗೂ ಮಾಜಿ ಸಚಿವರು ಶ್ರೀ ಎಚ್ ಡಿ ರೇವಣ್ಣವರು, ಹಾಗೂ ಹಾಲಿ ಶಾಸಕರು, ಮತ್ತೆ ಮುಂದೆನೂ ಶಾಸಕರಾಗಿ ಆಯ್ಕೆಯಾಗಿ ಬರುವಂತ ನಮ್ಮ ಸ್ವರೂಪ್ ಪ್ರಕಾಶ್ ಅವರು, ವೇದಿಕೆ ಮೇಲೆ ಉಪಸ್ಥಿತರು ಎಲ್ಲ ನಮ್ಮ ಜಿಲ್ಲೆಯ ಮುಖಂಡರುಗಳು. ಒಬ್ಬರಷ್ಟು ಹೇಳಿದ್ರೆ ಲೇಟ್ ಆಗುತ್ತೆ, ದಯಮಾಡಿ ಯಾರು ಅನ್ಯತಾ ಭಾವಿಸಬಾರದು. ಈ ಕಾರ್ಯಕ್ರಮನ ಯಶಸ್ವಿಗೊಳಿಸಿದ ಎಲ್ಲ ನಮ್ಮ ಕಾರ್ಯಕರ್ತರು, ಇವತ್ತು ಈ ದೇವಸ್ಥಾನ ಯಾಕೆ ಕಟ್ಟಬೇಕು ಅನ್ನೋದು ಎಲ್ಲರೂ ಪ್ರಶ್ನೆ ಮಾಡ್ತಾರೆ. ಹಿಂದೆ ನಿಮ್ಗೆಲ್ಲ ತಿಳಿದಿದೆ, ಇವತ್ತು 25 ವರ್ಷ ಮನೆ ರೇವಣ ಸಾಹೇಬರು ಆಗ್ಬೋದು, ಅಥವಾ ಎಚ್ ಎಸ್ ಪ್ರಕಾಶ್ ಅವರು ಆಗ್ಬೋದು, ಸ್ವರೂಪ್ ಪ್ರಕಾಶ್ ಅವರು ಸೇರ್ಕೊಂಡಂತೆ ಈ ಒಂದು ತಾಲೂಕಿನಲ್ಲಿ, ಈ ಜಿಲ್ಲೆಯಲ್ಲಿ ಶಾಸಕರಾಗಿ ಕೆಲಸ ಮಾಡಿದ್ದಾರೆ. ಎಷ್ಟು ವರ್ಷ ಶಾಸಕರಾಗಿದ್ರು ಕೂಡ ಅವ್ರಿಗೆ ಅಧಿಕಾರ ಸಿಕ್ಕಿರೋದು ಬಹಳ ಕಮ್ಮಿ ಇರೋದ್ರಿಂದ ನೆನೆಸ್ಕೊಳ್ಳೋಕೆ ಬಯಸ್ತೀನಿ. 2004ರಿಂದ 2008 4 ವರ್ಷ, ಹಾಗೂ ಈಗ ಮೊನ್ನೆ 2018ರಿಂದ 19ರಲ್ಲಿ 1 ವರ್ಷ 2 ತಿಂಗಳು. ನಿಮ್ಮೆಲ್ಲರ ಗಮನದಲ್ಲಿರಲಿ, ಇವತ್ತು 25 ವರ್ಷ ಶಾಸಕರಾಗಿದ್ರು ಕೂಡ ಇಬ್ಬರು ಶಾಸಕರು ಕೂಡ ಯಾರದೇ ಪಕ್ಷ ಅಧಿಕಾರದಲ್ಲಿರಲಿ, ನಮ್ಮ ಪಕ್ಷ ಅಧಿಕಾರದಲ್ಲಿದೆ ಬಹಳ ಕಮ್ಮಿ, ಆದ್ರೂ ಕೂಡ ಈ ಜಿಲ್ಲೆಗೆ, ಈ ಜಿಲ್ಲೆಯ ಅಭಿವೃದ್ಧಿಗೆ, ನಮ್ಮ ಹಾಸನ ತಾಲೂಕಿನ ಅಭಿವೃದ್ಧಿಗೆ ಎಷ್ಟು ಶ್ರಮಿಸಿದ್ದಾರೆ, ಎಷ್ಟು ಕೆಲಸ ಮಾಡಿದ್ದಾರೆ, ಈ ಅಭಿವೃದ್ಧಿ ಕೆಲಸಗಳಿಗೆ ಎಷ್ಟು ದುಡಿದಿದ್ದಾರೆ ಎಂದು ನೀವೆಲ್ಲ ನೆನಪಿಸಬೇಕು ಬಯಸ್ತೀನಿ. ನಮ್ಮ ಜಿಲ್ಲೆ ರಸ್ತೆಗಳು ನೋಡ್ಬೇಕು, ಅದೇ ಪಕ್ಕದ ಜಿಲ್ಲೆಯ ರಸ್ತೆಗಳು ನೋಡ್ಬೇಕು. ನೀವು ವ್ಯತ್ಯಾಸ ಮಾಡಿದ್ರೆ ಗೊತ್ತಾಗುತ್ತೆ ಯಾವ ರೀತಿ ಅಭಿವೃದ್ಧಿ ನಮ್ಮ ಜಿಲ್ಲೆಯಲ್ಲಿ ಆಗಿದೆ ಅಂತ. ಹಿಂದೆ ರಸ್ತೆಗಳಾಗ್ಬೋದು, ಅಥವಾ ಈ ಒಂದು ಸರ್ಕಾರಿ ಕಟ್ಟಡಗಳಾಗ್ಬೋದು, ಶಾಲಾ ಕಟ್ಟಡಗಳಾಗ್ಬೋದು, ಪಾಲಿಟೆಕ್ನಿಕ್ ಕಾಲೇಜ್ಗಳಾಗ್ಬೋದು, KPS ಶಾಲೆಗಳಾಗ್ಬೋದು, ಈ ರೀತಿಯಾದಂತಹ ಅಭಿವೃದ್ಧಿಗಳು ನಡೀತಾ ಇತ್ತು. ಆದ್ರೆ ಇವತ್ತಿನ ದಿನಗಳಲ್ಲಿ ಗಮನಿಸಬೇಕು, ಯಾವುದೇ ಗ್ರಾಮಕ್ಕೆ ಹೋಗ್ಲಿ ಮಾನ್ಯ ರೇವಣ ಸಾಹೇಬರು ಇವತ್ತು ವೇದಿಕೆ ಮೇಲೆ ಒಂದು ಹೊಗಳಬೇಕು ಅಂತಲ್ಲ, ಅಥವಾ ಯಾವುದೋ ಒಂದು ಉತ್ಪ್ರೇಕ್ಷೆಗೆ ಮಾತಾಡಬೇಕು ಅಂತ ನಾನು ಮಾತಾಡ್ತಾ ಇಲ್ಲ. ಈ ಜಿಲ್ಲೆಯಲ್ಲಿ ನಮ್ಮ ತಾಲೂಕಿನಲ್ಲಿ ಇವತ್ತು 600ಕ್ಕೂ ಹೆಚ್ಚು ದೇವಸ್ಥಾನಗಳ ಜೀರ್ಣೋದ್ಧಾರಕ್ಕೆ ಇವತ್ತು ಅವರು ಕೈ ಹಾಕಿ ಇವತ್ತು ಯಶಸ್ವಿಯಾಗಿ ಮಾಡಿದ್ದಾರೆ ಅಂತ ಈ ಸಂದರ್ಭದಲ್ಲಿ ಹೇಳಕ್ ಬಯಸ್ತೀನಿ. ಎಷ್ಟು ಜನ ಶಾಸಕರಾಗಿ ಆಯ್ಕೆ ಆಗ್ಬೋದು, ಆದ್ರೆ ನಮ್ಮ ಹಿರಿಯರು, ನಮ್ಮ ಪೂರ್ವಜರು
ಮಾಡ್ಕೊಂಡ್ಬಂದಂತ ಸಂಪ್ರದಾಯಗಳನ್ನ ಉಳಿಸ್ಕೊಂಡ್ಬಂದಂತ ಶಾಶ್ವತವಾದ ಕಟ್ಟಡಗಳನ್ನ ಇವತ್ತು ಜೀರ್ಣೋದ್ಧಾರ ಮಾಡಬೇಕು ಅಂತ ಯಾರು ಮನಸ್ಸು ಮಾಡಲ್ಲ. ಇವತ್ತು ನೀವು ಯಾವ ಗ್ರಾಮಕ್ಕೆ ಹೋಗಿ ಅಂತ ಒಂದು ಶಿಲಾಮಯವಾದ ಅಂತ ಶಾಶ್ವತವಾದ ಮುಂದಿನ ಪೀಳಿಗೆಗೂ ಹೇಳುವಂತ ಶಾಶ್ವತ ಕಟ್ಟಡಗಳು ಇವತ್ತು ರೂಪುಗೊಂಡಿದೆ. ಇವತ್ತು ಹಿಂದೆ ನಾವೆಲ್ಲ ಹೇಳ್ತಾ ಇದ್ವಿ, ಯಾವುದೇ ಗ್ರಾಮಕ್ಕೆ ಹೋಗಿ ಆ ಗ್ರಾಮಸ್ಥರು ತೋರಿಸ್ತಾ ಇರ್ತಾರೆ, ಸರ್ ಇದು ಚೋಳರ ಕಾಲದ್ದು, ಸರ್ ಇದು ಹೊಸೂರ ಕಾಲದ್ದು, ಸರ್ ಇದನ್ನ ಉಳಿಸ್ಕೋಬೇಕು, ಈ ಪರಂಪರೆ ಉಳಿಸ್ಕೋಬೇಕು, ನಾವು ಜೀರ್ಣೋದ್ಧಾರ ಮಾಡಬೇಕು ಅಂತ ಹೇಳ್ತಾರೆ. ಮುಂದಿನ ಪೀಳಿಗೆಗೆ ಖಂಡಿತವಾಗ್ಲೂ ಹೇಳುತ್ತೆ, ಈ ದೇವಸ್ಥಾನಗಳು ರೇವಣ ಸಾಹೇಬರು ಮಾಡಿದ್ದು ಈ ಕಾಲದಲ್ಲಿ ಮಾಡಿದ್ದು, ರೇವಣ ಸಾಹೇಬರು ಮಾಡಿದ್ದು ಅಂತ ಪೊಳ್ಳು ಆಶ್ವಾಸನೆಗಳು, ಸುಳ್ಳು ಭರವಸೆಗಳು ಇವತ್ತು ಅದಕ್ಕೆ ಬೆಲೆ. ಇವತ್ತು ಚುನಾವಣೆ ಸಮಯದಲ್ಲಿ ಬರ್ತಾರೆ, ಸ್ವಾಮಿ ನಾವು ಅದು ಮಾಡ್ತೀವಿ ಇದು ಮಾಡ್ತೀವಿ, ಆದ್ರೆ ಇವತ್ತು ಏನ್ ಮಾಡಿದೀವಿ 5 ವರ್ಷ ಏನ್ ನಿಮ್ ಸೇವೆ ಮಾಡಿದೀವಿ, ಏನ್ ನಿಮ್ ಗ್ರಾಮಗಳಿಗೆ ಕೆಲಸ ಮಾಡಿದೀವಿ ಅದನ್ನ ನೆನಪು ಮಾಡ್ಕೊಳ್ಳಿ ಮಾಡಿ. ಈ ಪಳ್ಳ ಆಶ್ವಾಸನೆ ಸುಳ್ಳು ಆಶ್ವಾಸನೆ ನಿಮ್ಮ ಗ್ರಾಮದ ಅಭಿವೃದ್ಧಿಗೆ ಯಾವ ರೀತಿಯೂ ಉಪಯೋಗ ಆಗಲ್ಲ. ಇವತ್ತು ಹಿಂದೆ ಸೋಡು ಪ್ರಕಾಶ್ ಅವರು MLA ಆಗೋದು ಮುಂಚೆ ಯೋಚನೆ ಮಾಡಬೇಕು ನೀವು. ನಾನು ಹಾಸನ ತಾಲೂಕು ನೋಡೋ ತಾಲೂಕುಗಳಂತ ಸಂದರ್ಭದಲ್ಲಿ ಸಾಕಷ್ಟು ಹಳ್ಳಿಗಳಿಗೆ ರಸ್ತೆ ಅಭಿವೃದ್ಧಿಗೆ ಅವತ್ತು PWD ಆಗ್ಬೋದು, ಇರಿಗೇಷನ್ ಆಗ್ಬೋದು, ಎರಡೂ ಹೆಡಿಂಗ್ ಕೂಡ ಮಾನ್ಯ ಬಸವರಾಜ ಬೊಮ್ಮಾಯಿ ಅವರ ಒಂದು ಆಶೀರ್ವಾದದೊಂದಿಗೆ ಅವರು ಮುಖ್ಯಮಂತ್ರಿ ಆದಂತಹ ಕಾಲದಲ್ಲಿ ಸಾಕಷ್ಟು ಅನುದಾನಗಳನ್ನು ಕೊಟ್ಟಿದ್ದೀವಿ. ನಿಮ್ಮ ಗ್ರಾಮದಲ್ಲೂ ಸುಮಾರು 15 ರಿಂದ 20 ಲಕ್ಷ ಅವತ್ತು ಕಾಂಕ್ರೀಟ್ ರೋಡ್ ಡ್ರೈನ್ಗೆ ಅವತ್ತು ಅನುದಾನ ಹಾಕೊಂಡಿದ್ದೀವಿ. ಇವತ್ತು ನಿಮ್ಮ ದೇವಸ್ಥಾನದ ಅಭಿವೃದ್ಧಿಗೂ ಕೂಡ ಹಿಂದೆನೂ ಕೂಡ 4 ಲಕ್ಷ ಹಾಕೊಂಡಿದ್ವಿ. ಈಗಲೂ ಮುಂದುವರೆದಲ್ಲಿ ಇವೆಲ್ಲ ಬಂದು ಕೇಳ್ಕೊಂಡಿದ್ದಾರೆ. ಮೊನ್ನೆ ಲೆಟರ್ ಕೊಟ್ಟಿದ್ದೀನಿ, 2 ಲಕ್ಷ ಹಾಕೊಟ್ಟಿದ್ದೀನಿ. ಸ್ವರೂಪ್ ಪ್ರಕಾಶ್ ಅವರು ಸಾರಿ ಹೇಳ್ತಾ ಇದ್ರು, ಇದು ಮೊನ್ನೆ 4 ದೇವಸ್ಥಾನ ಲಿಸ್ಟ್ ಕೊಟ್ಟಿದ್ದಾರೆ. ಎಲ್ಲಾ ದೇವಸ್ಥಾನಗಳಿಗೂ ಹಾಸನ ತಾಲೂಕಿನಲ್ಲಿ ವಿಶೇಷವಾದ ಆದ್ಯತೆಯಲ್ಲಿ ನಾನು ಅನುದಾನ ಹಾಕೊಡೋಕೆ ನಾನು ಬಯಸ್ತೀನಿ. ನಿಮ್ ಕೆಲಸ ಆಗ್ಬೇಕಾ, ದಯಮಾಡಿ ಬನ್ನಿ. ನನ್ನ ಅನುದಾನದ ಪರಿಮಿತಿ ಬಹಳ ಕಮ್ಮಿ, ವರ್ಷಕ್ಕೆ 2 ಕೋಟಿ ರೂಪಾಯಿ ಬರುತ್ತೆ. ಅದನ್ನು ಹುಡುಕಿ ಎಲ್ಲಾ ತಾಲೂಕುಗಳಿಗೂ ಕೊಡಬೇಕು. ನಿಮ್ಗೆ ಗೊತ್ತು ನೀವು ಯಾವ ರೀತಿ ನಮ್ಮ ಪರಿಸ್ಥಿತಿ ಅಂತ. ಇವತ್ತು ಸರ್ಕಾರದ ಆರ್ಥಿಕ ಪರಿಸ್ಥಿತಿ ಯಾವ ರೀತಿ ಇದೆ ನಿಮ್ಗೆ ಗೊತ್ತು. ನಿಮ್ಗೆ ಇವತ್ತು ಮಂತ್ರಿ ಬಾಬಾ ಇವತ್ತು ಬಾಯಿ ಬಿಟ್ಟರೆ ಬರೀ ಗ್ಯಾರಂಟಿ. ಯಾವುದೇ ರೀತಿಯಾದಂತ ಸಾರ್ವಜನಿಕವಾಗಿ ಅನುಕೂಲ ಆಗುವಂತ ರಸ್ತೆಗಳಾಗ್ಬೋದು, ಕಟ್ಟಡಗಳಾಗ್ಬೋದು, ಅದಕ್ಕೆ ಯಾವುದೇ ರೀತಿಯ ಅನುದಾನ ಇಲ್ಲ, ಯಾವುದೇ ರೀತಿಯ ಅಭಿವೃದ್ಧಿ ಶ್ರಮಿಸಂತ ಒಂದು ಕಾರ್ಯಕ್ರಮ ಮಾಡ್ತಾ ಇಲ್ಲ. ದಯಮಾಡಿ ನೀವೆಲ್ಲ ಜಾಗೃತಿ ಕೊಡಬೇಕು. ಮುಂದಿನ ದಿನಗಳಲ್ಲಿ ಈ ಜಿಲ್ಲೆಗೆ ಅಭಿವೃದ್ಧಿ ಮಾಡುವಂತ, ಈ ಜಿಲ್ಲೆ ನಮ್ಮ ಗ್ರಾಮಗಳಲ್ಲಿ ಅಭಿವೃದ್ಧಿ ಮಾಡುವಂತ ಕೆಲಸ ಕಾರ್ಯಗಳು ಮಾಡುವಂತ ಇಂಥ ಒಳ್ಳೆ ಶಾಸಕರು, ಇಂಥ ಒಳ್ಳೆ ನಾಯಕರನ್ನ ನಾವೆಲ್ಲ ಮೆಚ್ಚಬೇಕು ಅಂತ ಹೇಳ್ತಾ, ದೇವಸ್ಥಾನದ ಜೀರ್ಣೋದ್ಧಾರಕ್ಕೆ ಯಾವುದೇ ಗ್ರಾಮ ಆಗ್ಲಿ ನಾನು ಅನುದಾನ ಕೊಡೋದಕ್ಕೆ ಮೊದಲು ಮುಂದೆ ಬರ್ತೀನಿ ಅಂತ ಹೇಳ್ತಾ, ನಿಮ್ಮ ಗ್ರಾಮಕ್ಕಾಗ್ಬೋದು ಅಥವಾ ಯಾವುದೇ ಗ್ರಾಮಕ್ಕಾಗ್ಬೋದು ಈ ತಾಲೂಕಿನಲ್ಲಿ ಹೆಚ್ಚಿನ ಸಹಕಾರ ಮುಂದಿನ ದಿನಗಳಲ್ಲಿ ನಾನು ಖಂಡಿತವಾಗ್ಲೂ ಮಾಡ್ತೀನಿ. ನಮ್ಮೆಲ್ಲ ಯುವಕ ಮಿತ್ರರು, ನಾವೆಲ್ಲ ತಾಯಂದಿರು, ನಮ್ಮ ಪತ್ರಿಕಾ ಸ್ನೇಹಿತರು, ಮಾಧ್ಯಮದ ಸ್ನೇಹಿತರು ಹಾಗೂ ಪೊಲೀಸ್ ಸಿಬ್ಬಂದಿಗಳು ಎಲ್ಲ ಈ ಕಾರ್ಯಕ್ರಮ ಇಷ್ಟು ಯಶಸ್ವಿಯಾಗಿ ಮಾಡ್ತಿರೋದಕ್ಕೆ ನಿಮ್ಮೆಲ್ಲರಿಗೂ ಧನ್ಯವಾದಗಳು ಹೇಳ್ತಾ, ಈ ಕಾರ್ಯಕ್ರಮ ಮುಂದುವರಿಲಿ. ಯಾವುದೇ ರೀತಿಯಾದಂತಹ ಸಹಕಾರ ಮುಂದಿನ ನಮ್ಮಿಂದ ಇರುತ್ತೆ ಅಂತ ಹೇಳ್ತಾ ಮಾತು ಮುಗಿಸ್ತೀನಿ. ನಮಸ್ಕಾರ, ಧನ್ಯವಾದಗಳು. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.